ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತಿನ ರಾಜಕಾರಣ ಯಾವ ಹಂತಕ್ಕೆ ಬಂದು ತಲುಪಿದೆ ನೋಡಿ. ಇವತ್ತು ಶಾಸಕ ಮುನಿರತ್ನ ಅವರು ತಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೊರಟ ಸಂದರ್ಭದಲ್ಲಿ ಅವರ ಮೇಲೆ ಮೊಟ್ಟೆ ದಾಳಿ ನಡೀತು. ಮೊಟ್ಟೆ ಅಟ್ಯಾಕ್ ಅಂದ್ಕೊಳ್ಳಿ. ಅದಾದ ಮೇಲೆ ಅದು ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ಳೋದಕ್ಕೆ ಪ್ರಾರಂಭ ಆಯಿತು. ಮುನಿರತ್ನ ಅವರು ಇದನ್ನು ತಮ್ಮ ಕೊಲೆಯ ಯತ್ನ ಅಂತ ಕರೆದರು, ಆರೋಪಿಸಿದರು. ನಾನು ಭಾಳ ಹಿಂದೆಯೇ, ಕೆಲವು ತಿಂಗಳುಗಳ ಹಿಂದೆ ಪ್ರಧಾನಿಯವರಿಗೆ ಹಾಗೆಯೇ ಇಡಿಗೆ ಎಲ್ಲರಿಗೂ ಕೂಡ ಪತ್ರ ಬರೆದಿದ್ದೇನೆ, ನನ್ನ ಕೊಲೆಯ ಯತ್ನ ನಡಿಬೋದು ಅಂಥೇಳಿ. ಇವತ್ತು ನನ್ನ ಕೊಲೆ ಯತ್ನ ನಡೀತು. ಸೊ 100ಕ್ಕೂ ಹೆಚ್ಚು ಪೊಲೀಸರಿದ್ದರು. ಅವರು ನನಗೆ ಪುನರ್ಜನ್ಮ ನೀಡಿದ್ರು. ಅವರು ನನ್ನ ಉಳಿಸಿದ್ರು. ಇಲ್ಲದಿದ್ದರೆ ನನ್ನ ಹತ್ಯೆ ಆಗ್ಬಿಡ್ತಿತ್ತು, ನನ್ನ ಕೊಲೆ ಆಗ್ಬಿಡ್ತಾ ಇತ್ತು. ಪೊಲೀಸರ ಮುಂಜಾಗ್ರತೆಯಿಂದ ನಾನು ಉಳಿದುಕೊಂಡಿದ್ದೇನೆ. ಸೊ ಹೀಗೆ ಹೇಳಿದಂಥ ಸನ್ಮಾನ್ಯ ಮುನಿರತ್ನ ಅವರು ತಾವೇನು ಪ್ರಧಾನಿಯವರಿಗೆ ಎಲ್ಲರಿಗೂ ಬರೆದ ಪತ್ರದಲ್ಲಿ ತಮಗೇನಾದರೂ ಹತ್ಯೆ ಆದರೆ ಅದಕ್ಕೆ ಕಾರಣ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಕುಸುಮಾ ಅವರು, ಇವ್ರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಿಂತು ಕಾಂಗ್ರೆಸ್ ಅಭ್ಯರ್ಥಿ ಬಿದ್ದರು, ಕುಸುಮಾ ಅವರ ತಂದೆ ಹನುಮಂತರಾಯಪ್ಪ, ಇಂಥವರೇ ಕಾರಣ ಅಂತ ಹೇಳಿದ್ದೀನಿ ಅಂತಂದರು. ಇದ್ದಕ್ಕಿದ್ದಾಗ ನಾಟಕೀಯ ಬೆಳವಣಿಗೆಗಳಾಗ್ತಾ ಹೋದವು. ಮುನಿರತ್ನ ಅವರು ಅದರ ನಂತರ KC ಜನರಲ್ ಆಸ್ಪತ್ರೆಗೆ ಬಂದು ಸೇರಿಕೊಂಡ್ರು. ಅವರದ್ದು ಎಲ್ಲವನ್ನು ಚಿಕಿತ್ಸೆ ಅವರಿಗೆ ನೋಡಲಾಯಿತು, ECG ಮಾಡಲಾಯಿತು, ಯಾವ್ದು ಚಿಕಿತ್ಸೆ ಮಾಡಬೇಕೋ ಮಾಡಲಾಯಿತು. ಅದಾದ ನಂತರ ಅಲ್ಲಿಗೆ ಡಾಕ್ಟರ್ ಮಂಜುನಾಥ್ ಅವರು, ಬೆಂಗಳೂರು ಗ್ರಾಮಾಂತರ ಸಂಸತ್ ಸದಸ್ಯರು, ಅವರು ಬಂದರು. ಅವರು ಬಂದು ಅಲ್ಲಿದ್ದ ಸುದ್ದಿಗಾರರ ಜೊತೆ ಮಾತನಾಡ್ತಾ, ಸೊ ಈ ರೀತಿ ನಡಿಬಾರ್ದಾಗಿತ್ತು, ಹೀಗಾಗಬಾರ್ದಾಗಿತ್ತು ಅಂತೇಳಿ ಅವರು ಇಂಡೈರೆಕ್ಟ್ಲಿ ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡಿದ್ರು. ಹಾಗೆಯೇ ಮುನಿರತ್ನ ಅವರ ಆರೋಗ್ಯದ ಬಗ್ಗೆ ಈಗ ತಲೆ ಇದನ್ನು ಮಾಡೋದಕ್ಕೆ, ಸ್ಕ್ಯಾನ್ ಮಾಡೋದಕ್ಕೆ ಹೇಳಿದ್ದೀವಿ, ಅದು ಆಗುತ್ತೆ ಅಂದರು. ಸೊ ಇಷ್ಟೊತ್ತಿಗೆ ಎಲ್ಲ BJP ರಾಜಕಾರಣಿಗಳು ಅದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಪ್ರಾರಂಭ ಮಾಡಿದ್ರು, ಮೊಟ್ಟೆ ದಾಳಿ ಮೇಲೆ. ಸೊ ರಾಜ್ಯ BJP ಅಧ್ಯಕ್ಷರಾಗಿ ವಿಜಯೇಂದ್ರ ಖಂಡಿಸಿದ್ರು. CT ರವಿ ಅವರು ಕೂಡ ತಮ್ಮ ಕೊಲೆ ಯತ್ನ ಅಂತ ಹೇಳಿದ್ರು, ಏನು ಹೇಳಿದ್ರು ಬೆಳಗಾವದಲ್ಲಿ, ಅವರು ಖಂಡಿಸಿದ್ರು. ಬೊಮ್ಮಾಯಿ ಅವರು ಖಂಡಿಸಿದ್ರು. ಇಡೀ BJP ಈ ಮೊಟ್ಟೆ ಅಟ್ಯಾಕನ್ನು ಖಂಡಿಸಿತು. ಸೊ ಮಾಧ್ಯಮಗಳು ಹಾಗೆ ಇದೊಂದು ಅಂತಾರಾಷ್ಟ್ರೀಯ ಪಿತೂರಿ ಇರಬಹುದೇನೋ ಅನ್ನೋ ಟೈಪ್ ಅವರು ಅದಕ್ಕೆ ಪ್ರಚಾರ ಕೊಡ್ತಾ ಹೋದರು. ಒಂದು ಮೊಟ್ಟೆಯನ್ನು ಎಸೆದದ್ದು. ಸೊ ಹಾಗಿದ್ರೆ ಈ ಮೊಟ್ಟೆ ಎಸೆತ ಒಂದು ಕೊಲೆಯ ಯತ್ನವ? ಇದು ಮುನಿರತ್ನ ಅವರ ಮರ್ಡರ್ ಯತ್ನದ ಮಿಸ್ಟ್ರಿನ? ಇವರನ್ನು ಮರ್ಡರ್ ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗಿತ್ತ? ಹಾಗಿದ್ರೆ ಆ ಕೈಗೊಂಡವರು ಯಾರು? ಸೊ ಮುನಿರತ್ನ ಅವರ ಮರ್ಡರ್ ಮಾಡುವ ಉದ್ದೇಶ ಏನಿರಬಹುದು? ಸೊ ಈ ಸಂದರ್ಭದಲ್ಲಿ ತಮಗೆ ಈ ಮೊಟ್ಟೆ ದಾಳಿಗಳ ಬಗ್ಗೆ ದಟ್ ಒಂದು ಸ್ವಲ್ಪ ಹಿನ್ನೆಲೆಗೆ ಹೋಗಿ ಬಂದುಬಿಟ್ಟು ಮುಂದುವರಿಸ್ತೀನಿ. ಸಿದ್ದರಾಮಯ್ಯನವರು ಮಡಿಕೇರಿಗೆ ಹೋದಾಗ ಕೆಲವು ವರ್ಷಗಳ ಹಿಂದೆ ಅವ್ರ ಮೇಲೆ ಮೊಟ್ಟೆ ದಾಳಿ ಆಗಿತ್ತು. ಆದರೆ ಸಿದ್ದರಾಮಯ್ಯ ಯಾವತ್ತೂ ಕೂಡ ಅದು ನನ್ನ ಮರ್ಡರ್ ಯತ್ನ ಅಂತ ಹೇಳಿಲ್ಲ. BJP ಕಾರ್ಯಕರ್ತರು ಮೊಟ್ಟೆ ಹೊಡೆದು ಬಂದರು. ಹೀಗೆ ರಾಜಕಾರಣದಲ್ಲಿ ಹಲವಾರು ಕಡೆ ಈ ಮೊಟ್ಟೆಯನ್ನು ಎಸೆಯುವಂಥ, ಪ್ರತಿಭಟಿಸುವಂಥ ಒಂದು ಸಂಪ್ರದಾಯ. ಇದನ್ನು ನೆನಪಿಸಿ ಈ ವಿಚಾರಕ್ಕೆ ಬರ್ತೇನೆ. ಸೊ ಯಾವ ಆಧಾರದ ಮೇಲೆ ಮುನಿರತ್ನ ಅವರು ಇದು ತಮ್ಮ ಕೊಲೆಯ ಯತ್ನ ಅಂದರು? ಮೊಟ್ಟೆ ಹೊಡೆದ್ಬಿಟ್ಟು ಕೊಲ್ಲಕ್ಕಾಗತ್ತಾ ಯಾರನ್ನಾದ್ರು? ಸೊ ಮರ್ಡರ್ ಮಾಡುವವನು ಯಾವತ್ತೂ ಒಂದು ಪ್ಲ್ಯಾನ್ ಮಾಡ್ತಾನೆ, ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಮರ್ಡರ್ ಮಾಡ್ತಾರೆ. ಅದನ್ನು ಸಾರ್ವಜನಿಕವಾಗಿ ಯಾರು ಬಂದು ಮರ್ಡರ್ ಮಾಡ್ತಾರಾ? ಮರ್ಡರ್ ಮಾಡುವರು ಪ್ಲ್ಯಾನ್ ಮಾಡಿ ಗುಪ್ತವಾಗಿ ಮರ್ಡರ್ ಮಾಡಿ ಫಿನಿಶ್ ಮಾಡಿಬಿಟ್ಟು ಗೊತ್ತಾಗ್ದಿದ್ದಂಗೆ ಹೋಗ್ತಾರೆ. ಸಾರ್ವಜನಿಕವಾಗಿ
ನೂರಾರು ಜನ ಪೊಲೀಸರ ನಡುವೆ ಇರಬೇಕಾದ್ರೆ ಕಚಕ ಅಂತ ಮೊಟ್ಟೆ ಒಳಗಡೆ ಆಸಿಡ್ ಹಾಕಿರಬಹುದು ಅನ್ನುವ ಒಂದು ಪ್ರಚಾರ ಕೂಡ ನಡೀತೆ. ಇದು ಮೊಟ್ಟೆ ದಾಳಿಯ ಆಸಿಡ್ ಅಂತ. ಅಂದ್ರೆ ಆಸಿಡ್ ತೆಗೆದ್ಬಿಟ್ಟು ಮೊಟ್ಟೆಗೆ ಇಂಜೆಕ್ಟ್ ಮಾಡಲಾಗಿತ್ತಾ? ಅದ್ಯಾಕೆ ಮಾಡ್ತಾರೆ ಮಾಡುವವರು? ಅದೇನೋ ಅವ್ರ ತಲೆ ಕೂದಲು ಏನೋ ಆಗಿದೆಯಂತೆ. ಸೊ ಅದನ್ನ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ರು, ಕೂದಲಿಗೇನೋ ಆಗಿದೆ, ಕೂದಲು ಇಲ್ಲೆಲ್ಲ ಹಿಂದ್ಗಡೆ ಇದಕ್ಕೆ. ಸೊ ಅವ್ರಿಗೆ ಸ್ವಲ್ಪ ತಲೆ ಸುತ್ತು ಬರೋಕ್ಕೆ ಹಂಗಾಗ್ತಾ ಇದೆ ಅಂತ. ಅದು ಯಾವುದೇ ಕಾರಣದಿಂದ ಬರೋದು ಅನ್ನೋದನ್ನು ಗೊತ್ತಾಗುತ್ತೆ. ಆದರೆ ಈ ವಿಚಾರದಲ್ಲಿ ಎರಡು ವಿಚಾರಗಳಿವೆ. ಒಂದು, ಈಗಾಗಲೇ ಯಾರು ಮೊಟ್ಟೆ ಒಗೆದಿದ್ದಾರೋ ಅವರನ್ನು ಬಂಧಿಸಲಾಗಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸ್ತವೆ. 3 ಜನ ಬಂಧಿಸಿದ್ದೀವಿ ಅಂತ. ಸೊ ಅವರನ್ನು ವಿಚಾರಣೆ ಮಾಡಿದ ಮೇಲೆ ಸತ್ಯ ಹೊರಗಡೆ ಬರುತ್ತೆ. ಅದಕ್ಕಿಂತ ಮೊದಲು ಇದು ಕೊಲೆಯ ಯತ್ನ ಅನ್ನುವ ತೀರ್ಮಾನಕ್ಕೆ ಬಿಜೆಪಿಯವರು ಹೇಗೆ ಬರ್ತಾರೆ? ಹೌದಿಲ್ಲ? ಮುನಿರತ್ನ ಇದು ನನ್ನ ಕೊಲೆಯ ಯತ್ನ ಅಂತ ತೀರ್ಮಾನಕ್ಕೆ ಹೇಗೆ ಬರ್ತಾರೆ? ಹಾಗೆಯೇ ಬಿಜೆಪಿ ನಾಯಕರುಗಳೆಲ್ಲ ಇದೊಂದು ಕೊಲೆಯ ಯತ್ನ ಅಂತ ಪ್ರತಿಬಿಂಬಿಸುತ್ತಿರುವುದರ ಹಿನ್ನೆಲೆ ಏನು? ದ್ಯಾಟ್ ವಿಲ್ ಹ್ಯಾವ್ ಟು ಲುಕ್ ಇನ್ ಟು ಇಟ್ ಅಲ್ವಾ? ಇವತ್ತಿನ ರಾಜಕಾರಣದಲ್ಲಿ, ಅದು ಕರ್ನಾಟಕದಲ್ಲಿ ಪ್ರತಿಪಕ್ಷದ ನಾಯಕರನ್ನ, ಶಾಸಕರನ್ನ ಕೊಲ್ಲಿಸಲಾಗತ್ತೆ ಅಂತ ನಂಬೋದು ಸಾಧ್ಯನಾ? ಯಾರಾದ್ರೂ ಕರ್ನಾಟಕ ಅಂತ ರಾಜಕಾರಣನೇ ಇಲ್ಲ ಅಲ್ವಾ? ಯಾರಾದರೂ ಸಾಧ್ಯನಾ ನಂಬೋದಕ್ಕೆ? ಅಲ್ರಿ, ಮುನಿರತ್ನಮ್ಮನ್ನು ಕೊಲ್ಲಿಸ್ಬಿಟ್ಟು ಕಾಂಗ್ರೆಸ್ನವ್ರಿಗೆ ಏನಾಗ್ಬೇಕಪ್ಪ? ಅದಕ್ಕೆ ಅವರೆಲ್ಲ ಅವರ ಬೆಂಬಲಿಗರು ಹೇಳ್ತಾ ಇರೋದು ಕುಸುಮಾ ಅವ್ರನ್ನ ಮಂತ್ರಿ ಮಾಡಬೇಕು. ರೀ, ಕುಸುಮಾ ಅವ್ರನ್ನ ಮಂತ್ರಿ ಮಾಡೋದಿದ್ರೆ ಇವನ್ ಯಾಕ್ರಿ ಸಾಯ್ಬೇಕು ಇವರು? ವಾಯ್ ಕಾಂಗ್ರೆಸ್ನವ್ರು ಯಾಕೆ ಕೊಲ್ಲಬೇಕು? ಮುನಿರತ್ನ ಕೊಂದುಬಿಟ್ಟು ಕುಸುಮಾ ಮಂತ್ರಿ ಮಾಡ್ಬೇಕಾ? ಅಥವಾ ಹನುಮಂತಪ್ಪ ಎಲ್ಲ ಸೇರಿ ಮುನಿರತ್ನ ಫಿನಿಶ್ ಮಾಡಿಬಿಟ್ಟು? ವಾಟ್ ಟೈಪ್ ಆಫ್ ನಾನ್ ಸೆನ್ಸ್ ಇಟ್ ಈಸ್? ಈ ರೀತಿ ಪ್ರಚಾರವನ್ನು ಮಾಡಲಾಗ್ತಾ ಇದೆ. ಸೊ ಇಬ್ಬರು ಶಾಸಕರು ತಗೊಳ್ಳಿ, ಒಂದು CT ರವಿ, ಇನ್ನೊಬ್ಬರು ಮುನಿರತ್ನ. ಇಬ್ಬರದ್ದು ಕೂಡ ಕೊಲೆಯ ಯತ್ನ ಅಂತ ಪ್ರಚಾರ ಮಾಡಲಾಗ್ತಾ ಇದೆ, ಖಂಡಿಸಲಾಗ್ತಾ ಇದೆ. ಕಾಂಗ್ರೆಸ್ ಇಂತಹ ರಾಜಕಾರಣವನ್ನು ಮಾಡ್ತಿದೆ ಅಂತ. ಎಲ್ರಿ ಬಿಜೆಪಿ ಕಾರ್ಯಕರ್ತರು ಸಿದ್ದರಾಮಯ್ಯನವರು ಮೊಟ್ಟೆ ಹೊಡಿಬೇಕಾದರೆ ಮೊಟ್ಟೆಯಲ್ಲಿ ಆವಾಗ ಎಲ್ಲಿದ್ರಿ ಗುರುಗಳೇ? ಸೊ ಅದ್ರ ಜೊತೆಗೆ ಇಬ್ಬರನ್ನು ನೀವು ಬೆಳಗಾವಿ ತಗೊಳ್ಳಿ, ಅದು ಅಲ್ಲಿ ಮಾಬ್ ಇತ್ತು, ಹೇಳಕ್ಕಾಗಲ್ಲ. ಅಲ್ಲಿ ಕೊಲೆ ಯತ್ನ ಅಂತೆಲ್ಲ ಹೊಡೆದಾಕ್ಬಿಡ್ತಿದ್ರು ಅವರು. ಅಲ್ಲಿ ಸಾಹುಕಾರ ರಾಜಕಾರಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಂಬಲಿಗರು ನುಗ್ತಾ ಇದ್ರು, ಸಿಕ್ಕಿದ್ರು ಬಡ್ಬಿಡ್ತಿದ್ರು, ಸಾಯಿಸ್ತಿದ್ರು ಇಲ್ಲಿ ಹೋಗೋತಿಲ್ಲ, ಹೊಡೆದಾಕ್ತಿದ್ರು. ಆ ಮಾಬ್ ರಿಯಾಕ್ಷನ್ ಆಗಿರುತ್ತೆ. ಇಲ್ಲಿ ಏನು ಈ ಮುನಿರತ್ನಂದು ಚಾನೆಲ್ಗಳು ನೋಡ್ಬಿಟ್ರೆ ಮರ್ಡ್ರೇ ಆಗ್ಬಿಡ್ತಾನೆ ಟೈಪ್ ಎಲ್ಲ ಚಾನಲಲ್ಲೂ ಹೊಡೆದು ಮಲಗಿಸಿದ್ದಾರೆ. ಮುನಿರತ್ನಕ್ಕೆ ಒಂಥರ ಮುನಿರತ್ನವನ್ನ ಹೀರೋ ಆಗಿ, ನಾಯಕರನ್ನಾಗಿ ಮುನಿರತ್ನವನ್ನು ಮಾಡುವ ಈ ಯತ್ನ ಏನಿದೆ, ಅದರಲ್ಲಿ ಬಿಜೆಪಿ ನಾಯಕರ ಜೊತೆ ಮಾಧ್ಯಮಗಳು ಸೇರ್ಕೊಂಡಿವೆ. ಮುನಿರತ್ನ ಯತ್ನ, ಕೊಲೆ ಯತ್ನ, ಹಾ ಹಾ ಹಾ. ಸೊ ಇಷ್ಟು ಕಾಲ ಈ ಬಹುತೇಕ ವಾಹಿನಿಗಳಲ್ಲಿ ಕ್ರೈಮ್ ವರದಿ ಮಾಡಿದವರೇ ಇದ್ದಾರಪ್ಪ, ಜರ್ನಲಿಸ್ಟ್ರಲ್ಲ. ಮರ್ಡರ್ ಮಾಡೋದು ಹೇಗೆ ಮಾಡ್ತಾರೆ ಗೊತ್ತಿಲ್ವಾ? ಅದರ ಬದಲು ಬಿಜೆಪಿ ಈ ರೀತಿ ಇದನ್ನ ಬಳಸಿಕೊಳ್ಳುತ್ತಿದೆ ಅಂತ ಒಂದು ಸಾಲಾದರೂ ಹೇಳ್ಬೇಕಲ್ವಾ, ಫಾರ್ ಎ ಸಿಂಪತಿ. ಸೊ ಮುನಿರತ್ನಮ್ಮ ಅವರನ್ನ ಮರ್ಡರ್ ಯತ್ನ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಅದು ಕಾಂಗ್ರೆಸ್ನವ್ರು ಮಾಡಬೇಕಾಗಿಲ್ಲ. ಮುನಿರತ್ನ ಹಲವರು ವಿರೋಧವನ್ನು ಕಟ್ಕೊಂಡಿದ್ದಾರೆ ಅವರ ಈ ರಾಜಕೀಯ ಬದುಕಿನಲ್ಲಿ. ಹಾಗೆ ನೋಡಿದರೆ ದಟ್ ಮುನಿರತ್ನ ದೊಡ್ಡ ಥ್ರೆಟ್ಟೇನೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಅಶೋಕ್ ಅವರು. ಯಾಕೆ ಅಶೋಕ್ ಪ್ಲಾನ್ ಮಾಡಿರಬಾರ್ದು? ಅಶೋಕ್ ಅವರಿಗೆ HIV ಇಂಜೆಕ್ಟ್ ಮಾಡುವುದಕ್ಕೆ ಇವರು ಹೊರಟಿದ್ರು ಅನ್ನೋದು ಅಶೋಕೇ ಹೇಳಿದ್ದಾರೆ. ಸೋಮಣ್ಣವರ ಜೊತೆ ಅವ್ರು ಮಾತನಾಡ್ತಾ ಇರುವ ಆಡಿಯೋ ವಿಡಿಯೋಗಳು ಹೊರಗಡೆ ಬಂದಿದೆ. HIV ಇಂಜೆಕ್ಟ್ ಮಾಡಿ ಅವ್ರನ್ನ ಏಡ್ಸ್ ಪೀಡಿತನನ್ನಾಗಿ ಮಾಡಿ ಆ ಮೂಲಕ ಅಶೋಕ್ ಅವ್ರನ್ನ ಮುಗಿಸ್ಬೇಕು ಅಂತ ಹೊರಟಿದ್ರು ಅನ್ನೋದು ಆರೋಪ ಅಶೋಕ್ ಮಾಡಿದ್ದು ಅಲ್ವಾ? ಅಂದ್ರೆ ಅಶೋಕ್ಗೂ ಮತ್ತು ಸನ್ಮಾನ್ಯ ಮುನಿರತ್ನ ಅವರಿಗೂ ಆಗ್ತಾ ಇಲ್ಲ, ಸ್ಪಷ್ಟ ರಾಜಕೀಯ ವೈರತ್ವ ಇದೆ. ಕಾಂಗ್ರೆಸ್ನವ್ರಿಗೆ ಯಾವ ರಾಜಕೀಯ ವೈರತ್ವ ಇದೆ ಮುನಿರತ್ನ ಮೇಲೆ? ಅದ್ರ ಜೊತೆಗೆ ಹನುಮಂತರಾಯಪ್ಪನವರು, ಕುಸುಮನ ಅವ್ರು ರಾಜಕೀಯ ಫೈಟ್ ಮಾಡ್ತಿದ್ದಾರೆ. ಅವ್ರು ಏನು ಈ ಲೆವೆಲ್ಗೆ ಹೋಗ್ತಾರೆ ಮರ್ಡರ್ ಮಾಡ್ಸಕ್ಕೆ? ಇವರೇನು ಮುನಿರತ್ನ ಏನು ಇವ್ರನ್ನ ಮರ್ಡರ್ ಮಾಡ್ಸಕ್ ಹೋಗಿಲ್ವಲ್ಲ? ಕುಸುಮನ್ನ
ಹನುಮಂತರಾಯಪ್ಪನ. ಆದರೆ ಬಿ ಜೆ ಪಿಯ ಒಳಗಡೆ ರಾಜಕಾರಣದಲ್ಲಿ ಅಶೋಕನ ಟಾರ್ಗೆಟ್ ಮಾಡಿದ್ದು ಸನ್ಮಾನ್ಯ ಮುನಿರತ್ನ ಅವ್ರ ನಡುವೆ ರಾಜಕೀಯ ವೈರದ ನಿಜ ಹಾಗೂ ಹೇಳ್ಬೋದಲ್ವ. ಅದ್ರ ಜೊತೆಗೆ ಅವರಿಗಿರುವ ಬೇರೆ ಬೇರೆ ಕನೆಕ್ಷನ್ಗಳು, ವ್ಯವಹಾರಗಳು, ಹಲವು ಆರೋಪಗಳು ಮುನಿರತ್ನ ಮೇಲಿದೆ, ರಾಜಕೀಯೇತರವಾದ ಆರೋಪಗಳಿವೆ. ಸೊ ನಿಜವಾಗಿ ಮುನಿರತ್ನ ಹೇಳದಂತೆ ಏನು 100 ಜನ ಪೊಲೀಸರು ಬಂದಿದ್ರು, ಅವರಿಗೆ ಮೊದಲೇ ಮಾಹಿತಿ ಇತ್ತು ಅನ್ನೋದು ಮುನಿರತ್ನ ವಾದ. ಅದರ ಜೊತೆಗೆ ಸ್ಟೇಟ್ ಇಂಟೆಲಿಜೆನ್ಸ್ ಮುನಿರತ್ನವರ ಮೇಲೆ ಹಲ್ಲೆ ಆಗತ್ತೆ ಅಂತ ಹೇಳಿತ್ತು. ಆ ಕಾರಣಕ್ಕೆ 100 ಪೊಲೀಸರು ಬಂದಿದ್ರು ಅಂತ ಮುನಿರತ್ನ ವಾದ ಮಾಡ್ತಾರೆ. ಸೊ ಹಾಗಿದ್ರೆ ಇಂಟೆಲಿಜೆನ್ಸ್ಗೆ ಅಂತ ಮಾಹಿತಿ ಇದ್ರೆ ಇಂಟೆಲಿಜೆನ್ಸ್ ಅವರು ಇದನ್ನ ಹೊರಗಡೆ ಹಾಕಬೇಕು ಅಲ್ವಾ? ಯಾರಿಂದ ಥ್ರೆಟ್ ಇತ್ತು? ಇದು ರಾಜಕೀಯ ಥ್ರೆಟ್ಟೆ ಅಥವಾ ಮುನಿರತ್ನವರ ವ್ಯವಹಾರದಿಂದ ಬೇರೆ ಬೇರೆ ಕಾರಣಗಳಿಂದ ಇದ್ದಂಥ ಥ್ರೆಟ್ಟೆ? ಅವರ ಕೊಲೆ ಯತ್ನ ನಡೀತಿದೆಯೇ? ಸೊ ಒಂದೊಮ್ಮೆ ಆ ಕೊಲೆ ಯತ್ನ ಬೇರೆ ಕಾರಣಕ್ಕೆ ನಡೆದಿದ್ರೆ ನೀವು ಕಾಂಗ್ರೆಸ್ ಸರ್ಕಾರವನ್ನು ಇನ್ನೊಬ್ಬರನ್ನ ಹೇಗೆ ದೂಷಿಸ್ತೀರಿ? ನೀವು ಹೇಗೆ ರಿಸ್ಪಾನ್ಸಿಬಲ್ ಆಗಿ ಮಾಡ್ತೀರಿ? ನೀವು ಇದು ಯಾವುದೂ ಸ್ಪಷ್ಟನೆ ಇಲ್ಲದೆ ಇಡೀ ಈ ವಿಚಾರವನ್ನ ಮಾಧ್ಯಮಗಳನ್ನ ಬಳಸಿಕೊಂಡು ಒಂದು ಸಿಂಪತಿಗಿಟ್ಟಿಸುವ ಒಂದು ಉದ್ದೇಶ ಇರಬಹುದಲ್ವಾ? ಯಾಕೆಂದರೆ ಜೈಲಿನಲ್ಲಿದ್ದು ಬಂದಂಥವರು ಮುನಿರತ್ನ ಅವರು ಹನಿ ಟ್ರ್ಯಾಪ್ ಆರೋಪ, ಮಹಿಳೆಯರ ಆರೋಪ, ಸ್ತ್ರೀ ದೋಷ ಅಲ್ವಾ, ಸ್ತ್ರೀ ಗ್ರಹಗಳ ದೋಷ, ಹೀಗೆ ಹಲವು ದೋಷಗಳನ್ನು ಇಟ್ಟುಕೊಂಡಂತ ಮುನಿರತ್ನ ಅವರನ್ನ ಮಾಧ್ಯಮಗಳು ಸೇರಿ ಯಾವುದೋ ಇಂಟರ್ನ್ಯಾಷನಲ್ ಮಹಾನ್ ನಾಯಕ ಅನ್ನೋ ಟೈಪು ಪ್ರತಿಬಿಂಬಿಸುವ ಒಂದು ಯತ್ನವನ್ನು ನಡೆಸಿದ್ದಾರೆ. ಮುನಿರತ್ನ ಅವರಿಗೆ ಒಂದು ಸಿಂಪತಿಯನ್ನು ಗಿಟ್ಟಿಸಿಕೊಡೋದು, ಬಿಜೆಪಿಗೆ ಒಂದು ಇಶ್ಯೂವನ್ನು ಕೊಡುವಂಥದ್ದು. ಸೊ ನಮ್ಮ ಕೊಲೆ ಯತ್ನ ನಡೀತಿದೆ, ಕೊಲೆ ಯತ್ನ ನಡೆದು ಸಿಂಪತಿ ಬರ್ಬೋದು. ನಾನು ಜನ ಅಷ್ಟು ಮೂರ್ಖರು ಅಂತ ನನಗೆ ಅನ್ಸಲ್ಲ. ಜನ ಇದರಿಂದ ಬಿಜೆಪಿ ವಿಲ್ ಲೂಸ್ ದ ಕ್ರೆಡಿಬಿಲಿಟಿ ಅಂತ. ಸಾಮಾನ್ಯ ಜನರು ಯಾವಾಗಲೂ ಬುದ್ಧಿವಂತರಾಗಿರ್ತಾರೆ. ಸೊ ಈ ಸಿ ಟಿ ರವಿ ಮೇಲೆ ಏನೋ ಇದಾಯಿತು, ಆ ಸಂದರ್ಭದಲ್ಲಿ ನಾನು ನಿನ್ನೆ ಮೊನ್ನೆ ಎಲ್ಲ ಹೇಳ್ತಿದ್ದೀನಿ, ಒಂದು ಬ್ಯಾಂಡೇಜ್ ಹಾಕೊಂಡು ಓಡಾಡೋದು ನೆಕ್ಸ್ಟ್ ಇಲೆಕ್ಷನ್ವರೆಗೆ ಆ ಬ್ಯಾಂಡೇಜ್ ಹಾಕೋತಾರಣ ಅಂತ. ಈಗ ಮುನಿರತ್ನಮ್ಮ ಈಗ ತಲೆ ಬಗ್ಸ್ಕೊಂಡು ಅವರು ಒಂದು ತಲೆಗೆ ಹಾಕ್ಕೊಂಡಿದ್ರು, ಮೊಟ್ಟೆ ಹೊಡೆದು ನನ್ನನ್ನು ಹತ್ಯೆ ಯತ್ನ ನಡೀತು ಅಂತ. ಮೊಟ್ಟೆ ಹೊಡೆದು ಹತ್ಯೆ ಮಾಡೋದು ಹೆಂಗೆ ಗೊತ್ತಿಲ್ಲ ನನಗೆ. ಯಾರು ತಲೆಗಾರ ಮೊಟ್ಟೆ ಬಿದ್ದುಬಿಟ್ರೆ ಅವ್ರನ್ನ ಐ ಡೋಂಟ್ ನೋ. ಅದ್ರ ಒಳಗಡೆ ಹೇಗೆ ಎಸಿಡ್ ಹಾಕ್ತಾರೆ ಅದೆಲ್ಲ ಗೊತ್ತಿಲ್ಲ. ಅದು ಮುನಿರತ್ನನೇ ಹೇಳ್ಬೇಕು ನಮಗೆ. ಯಾಕಂದರೆ HIV ಇಂಜೆಕ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡೋದವರಿಗೆ ಇದೆಲ್ಲ ಗೊತ್ತಿರ್ಬೋದು. ಅವರಿಗೆ ಈ ಮೊಟ್ಟೆಗೆ ಒಳಗಡೆ ಎಸಿಡನ್ನು ಇಂಜೆಕ್ಟ್ ಮಾಡಿ ಅದನ್ನ ಹೊಡೆದ್ಬಿಟ್ರೆ ಇದು ಮಾಡ್ಬೋದು. ಬಟ್ ಅದಕ್ಕೂ ಡಾಕ್ಟರ್ಸ್ ರಿಪೋರ್ಟ್ ಬರಬೇಕು. ಈಗ 2 ರಿಪೋರ್ಟ್ಗಳು ಬರ್ಬೇಕಾಗಿದೆ. ಒಂದು ನಿಜವಾಗಿ ಸನ್ಮಾನ್ಯ ಮುನಿರತ್ನ ಅವರು ಆರೋಪ ಮಾಡದಂತೆ ಮೊಟ್ಟೆಯ ಒಳಗಡೆ ಇನ್ನೇನೋ ಇಂಜೆಕ್ಟ್ ಮಾಡಿ ಅವರ ತಲೆಗೆ ಹೊಡೆಯಲಾಗಿದೆಯಾ, ಇದಕ್ಕೆ ಡಾಕ್ಟರ್ ಹೇಳಬೇಕು. ಹಾಗೆಯೇ ಅವರ ತಲೆಯ ಸ್ಕ್ಯಾನಿಂಗ್ ಮಾಡಿದ ಮೇಲೆ ಯಾಕೆ ಅವರಿಗೆ ತಲೆ ತಿರುಗ್ತಾ ಇದೆ, ಏನಾಗ್ತಾ ಇದೆ, ಒತ್ತಡದಿಂದ ಆಗ್ತಾ ಇದೆಯಾ, ಇನ್ನೊಂದು ಆಗ್ತಿದೆಯಾ ಅನ್ನೋ ಡಾಕ್ಟರ್ ಹೇಳಬೇಕು. ಇಸ್ ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್, ಪೊಲೀಸ್ ವಿಲ್ ಹ್ಯಾವ್ ಟು ಕ್ಲಾರಿಫೈ ನಿಜವಾಗಿ ದಟ್ ಇಂತಹ ಇವರ ಹತ್ಯೆ ಯತ್ನ ನಡೆದಿದೆಯಾ, ಹತ್ಯೆ ಯತ್ನ ನಡೆದರೆ ಯಾರು ಹತ್ಯೆ ಯತ್ನ ಮಾಡಿದ್ರು. ಯಾಕೆಂದರೆ ಪೊಲೀಸರು ಇದು ಮಾಡಬೇಕಾದ ಬಹಳ ಮುಖ್ಯವಾಗಿದೆ. ಇಲ್ದಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಹೆಸರು ಏನಿದೆ ರಾಷ್ಟ್ರವ್ಯಾಪಿ ಹಾಳಾಗುತ್ತೆ. 2 ಶಾಸಕರನ್ನ ಹತ್ಯೆ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಟ್ರೈ ಮಾಡ್ತಂತೆ ಅಂತ. ಇದನ್ನು ಸುಮ್ಮನೆ ಬಿಡಕೂಡದು, ಸತ್ಯ ಹೊರಗೆ ಬರಬೇಕು. ಕಾಂಗ್ರೆಸ್ನ ಯಾವುದೋ ನಾಯಕರು ಇಂಥ ಹತ್ಯಾ ಯತ್ನವನ್ನು ಮಾಡಿದ್ದಾರೋ ಇಲ್ವೋ, ಈ ಆರೋಪ ಬಂದಾಗ ಸತ್ಯ ಹೊರಗಡೆ ಹಾಕಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ. ಗೌರ್ಮೆಂಟ್ ಶುಡ್ ಡೂ ದಟ್. ಇಡೀ ಈ ಒಂದು ಮುನಿರತ್ನ ಪ್ರಕರಣದಲ್ಲಿ ಶೀಘ್ರಗತಿಯಲ್ಲಿ ತನಿಖೆ ಮಾಡಿ ಇದು ನಿಜವಾಗಿ ಅವರ ಹತ್ಯೆ ಯತ್ನ ನಡೆದಿದೆಯಾ ಇಲ್ವಾ, ಶುಡ್ ಬಿ ರಿವೀಲ್ಡ್. ಇಲ್ದಿದ್ರೆ ಕಾಂಗ್ರೆಸ್ ಸರ್ಕಾರ ಕೆಟ್ಟ ಹೆಸರು. ಸುಮ್ಮನೆ ರಾಷ್ಟ್ರವ್ಯಾಪಿ ಇದೇ ಕೆಲಸ. ಕರ್ನಾಟಕದಲ್ಲಿ ಆ ಶಾಸಕರ ಇದು ಬಿಹಾರ, ಉತ್ತರ ಪ್ರದೇಶ ಅಲ್ಲ.
ಬಿ ಜೆ ಪಿಯವ್ರ ಸಮಸ್ಯೆ ಏನು ಗೊತ್ತಾ, ಅವ್ರಿಗೆ ಯು ಪಿ ಪ್ರಭಾವ ಜಾಸ್ತಿ ಅಲ್ವಾ. ಅಲ್ಲಿ ಅಲ್ಲಿ ಗ್ಯಾಂಗ್ಸ್ಟರ್ಗಳು, ಅಲ್ಲಿ ಮರ್ಡರ್ಗಳು, ಇದು ಬಿ ಜೆ ಪಿಗೆ ಅದು ಭಾಳ ಚೆನ್ನಾಗಿ ಗೊತ್ತು ಉತ್ತರ ಪ್ರದೇಶದಲ್ಲಿ ಹೇಗೆ ನಡೆಯುತ್ತೆ ಅಂತ. ಆ ಉತ್ತರ ಪ್ರದೇಶದ ಅನುಭವ ಏನಿದೆ ಅದನ್ನು ಕರ್ನಾಟಕದಲ್ಲಿ ಆಗ್ತದೆ. ಉತ್ತರ ಪ್ರದೇಶದಲ್ಲಿ ಮರ್ಡರ್ ಇಸ್ ಸಿಂಪ್ಲೆಸ್ಟ್ ಥಿಂಗ್. ಅಲ್ಲಿ ರಾಜಕೀಯ ಮರ್ಡರಿಂದ ಹಿಡಿದು ಕೋಮುವಾದಿ ಹತ್ಯೆಗಳವರೆಗೆ ಸತತವಾಗಿ ಯು ಪಿ ಬಿಹಾರ್ಗಳಲ್ಲಿ ನಡೀತಾ ಹೋಗ್ತವೆ. ನಮ್ಮ ದಕ್ಷಿಣದಲ್ಲಿ ನಮ್ಮ ರಾಜಕಾರಣಿಗಳು ಆ ಹಂತಕ್ಕೆ ಹೋಗ್ತಾರೆ ಅಂತ ನನಗೆ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಯಾರ್ಯಾರೋ ಹೆಸರುಗಳನ್ನು ಅವರು ಮುನಿರತ್ನ ಹೇಳಿದ್ದಾರೆ, ನಾನು ಪತ್ರ ಬರೆದಿದ್ದೀನಿ ಪ್ರಧಾನಿಗೆ. ಆ ಲೆವೆಲ್ಲಿಗೆ ಯಾಕ್ರಿ ಹೋಗ್ತಾರೆ? ಇವರೇನು ಇಂಟರ್ನ್ಯಾಷನಲ್, ಅವ್ರೇನು ಮುನಿರತ್ನ ಅವರು ಮರ್ಡರ್ ಮಾಡಿಬಿಟ್ರೆ ಕಾಂಗ್ರೆಸ್ನವ್ರಿಗೆ ಕೋಡ್ ಬಂದ್ಬಿಟ್ಟು ರಾಜಕೀಯ ಅಧಿಕಾರ ಏನು ಯಾರೋ ಕಾಂಗ್ರೆಸ್ನವ್ರು ಹೋಗ್ಬಿಟ್ಟು ಡೆಲ್ಲಿಲಿ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ನಾನ್ ಸೆನ್ಸ್ಗಳು. ಇಂಥ ಹೇಳಿಕೆಗಳಿಗೆ ನಮ್ಮ ಮಾಧ್ಯಮಗಳು ಪ್ರಚಾರ ಕೊಟ್ಟು 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 ಅವ್ರ ನಾಯಕರನ್ನಾಗಿ ಮಾಡೋದು. ನಿರ್ಲಕ್ಷ್ಯ ಮಾಡಬೇಕಾದ್ದು, ಇದು ನಿರ್ಲಕ್ಷ್ಯ ಮಾಡಬೇಕಾದ್ದು. ಅದನ್ನ ಹಿಡ್ಕೊಬಿಟ್ಟು ಗೊತ್ತಾ ಮುನಿರತ್ನ ಏನಾಯ್ತು, ಏನ್ರಿ ಕಥೆಗಳು. ವಾಟ್ ಎವರ್ ಇಟ್ ಮೇ ಬಿ, ಈ ಎರಡು ಆಗಲೇಬೇಕು. ಪೊಲೀಸ್ ವಿಲ್ ಹ್ಯಾವ್ ಟು ರಿವೀಲ್ ದ ಮರ್ಡರ್ ಮಿಸ್ಟ್ರಿ, ದ ಪ್ಲಾನಿಂಗ್ ಮಿಸ್ಟ್ರಿ ಆಫ್ ಮುನಿರತ್ನ. ಪೊಲೀಸ್ ವಿಲ್ ಹ್ಯಾವ್ ಟು ರಿವೀಲ್. ಅದಿಲ್ಲದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲ್ಲ. ದ ಸೆಕೆಂಡ್ ಥಿಂಗ್, ಡಾಕ್ಟರ್ಸ್ ವಿಲ್ ಹ್ಯಾವ್ ಟು ಟೆಲ್ ಇದು ನಿಜವಾಗಿ ಮೊಟ್ಟೆ ಎಸೆತವೋ ಅಥವಾ ಮೊಟ್ಟೆಯ ಒಳಗಡೆ ಆ್ಯಸಿಡ್ ಹಾಕಿ ಎಸೆಯಲಾಗಿದೆಯೋ ಹೇಳಬೇಕದನ್ನ. ಸೊ ಅದ್ರ ಜೊತೆಗೆ ಯಾರನ್ನ 3 ಜನ ಅರೆಸ್ಟ್ ಮಾಡಿದ್ದಾರೆ ಅವರಿಂದ ಸತ್ಯವನ್ನು ಹೊರಗಿಸ್ಬೇಕು. ಯಾರಾದರೂ ಅವರಿಗೆ ಹೇಳಿಬಿಟ್ಟು ಮೊಟ್ಟೆ ಎಸೆರಿ ಅಂತ ಹೇಳಿದ್ರೆ, ಅಥವಾ ವೈಯಕ್ತಿಕ ಸಿಟ್ಟು ಕಾನ್ಸ್ಟಿಟ್ಯೂನ್ಸಿ ಅಂದರೆ ಇದ್ದೇ ಇರ್ತವೆ. ಆ ಪಾರ್ಟಿಯವರು ಇರ್ತಾರೆ, ಈ ಪಾರ್ಟಿಯವ್ರು ಇರ್ತಾರೆ. ಅದು ಕೆಳ ಹಂತದವರು ಕಾರ್ಯಕರ್ತರು ಇರ್ತಾರಲ್ಲ, ಅವರು ವೈರತ್ವ ಮೇಲ್ನವ್ರಿಗಿಂತ ಜಾಸ್ತಿ. ಮೇಲ್ನವ್ರು ಒಂದಾಗ್ಬಿಡ್ತಾರೆ. ಮೇಲಿರ್ತಾರೆ ನೋಡಿ ರಾಜಕಾರಣಿ, ಯಾವ್ಯಾವ ಪಕ್ಷದಲ್ಲೂ ಇರಲಿ, ಇವತ್ತಿಗೆ ಇರ್ತಾರೆ, ನಾಳೆ ಹಂಗಿರ್ತಾರೆ, ನಾಳೆ ಹೆಗಲ ಮೇಲೆ ಕೈ ಹಾಕತ್ತಾರೆ, ಊಟ ಮಾಡ್ತಾರೆ, ಹೊರಗಡೆ ಬೈಕತ್ತಾರೆ, ನಾಟಕ ಮಾಡ್ತಾರೆ, ಎಲ್ಲವನ್ನು ಮೇಲ್ ಹಂತವ್ರು ಮಾಡ್ಬಿಡ್ತಾರೆ. ಆದರೆ ಕೆಳ ಹಂತದ ಕಾರ್ಯಕರ್ತರು ಇರ್ತಾರಲ್ಲ, ಯಾರು ಫೈಟ್ ಅವರು ಮರೆಯಲ್ಲ. ಅವರು ದ್ವೇಷ ಸಿಟ್ಟನ್ನು ಮರೆಯೋದೇ ಇಲ್ಲ. ಅವರು ಆ ಸಮಯಕ್ಕೆ ಕಾಯ್ತಾ ಇರ್ತಾರೆ. ಮತ್ತು ಅವರು ಮೊಟ್ಟೆ ಎಸೆಯೋದು ಇನ್ನೊಂದು ಮತ್ತೊಂದು ವೈಯಕ್ತಿಕ ದ್ವೇಷದಿಂದ ಮಾಡಿರ್ಬೋದು, ಆ ಚಾನ್ಸಸ್ ಇದ್ದೇ ಇರ್ತದೆ. ವೈಯಕ್ತಿಕ ದ್ವೇಷದಿಂದ ಮಾಡಿದರೆ ಅದಕ್ಕೆ ಸಿದ್ದರಾಮಯ್ಯನವ್ರನ್ನೋ ಡಿ ಕೆಯನ್ನು ಯಾರನ್ನ ಹೊಣೆಗಾರನ ಮಾಡೋಕ್ಕಾಗತ್ತಾ? ಹೌದು, ಕಾಮನ್ ಸೆನ್ಸ್ ನಾನು ಕೇಳ್ತಾ ಇರೋದು. ಯಾವ ಪಕ್ಷದವರೇ ಇರಲಿ. ಈಗ ನಾನು ಈ ಮೊದಲೇ ಹೇಳಿದಾಗೆ ಮಡಿಕೇರಿಯಲ್ಲೋ ಅಲ್ಲೆಲ್ಲೋ ಕೂರ್ಗ್ನಲ್ಲಿ ಸಿದ್ದರಾಮಯ್ಯನವರಿಗೆ ಮೊಟ್ಟೆ ಹೊಡೆದ್ರಪ್ಪ. ಆವಾಗಿನ ಸಿದ್ದರಾಮಯ್ಯ ಹೋಗ್ಬಿಟ್ಟು, ನನಗೆ ಮೊಟ್ಟೆ ಹೊಡೆಯೋದ್ರ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ, ಅಮಿತ್ ಶಾ ಅವರಿದ್ದಾರೆ, ಸನ್ಮಾನ್ಯ ಬೊಮ್ಮಾಯಿ ಅವರಿದ್ದಾರೆ ಅಂತ ಹೇಳಿದಾರೆ. ಯಾರೋ ಕಾರ್ಯಕರ್ತರು ಹೊಡೆದ್ರು, ಒರೆಸ್ಕೊಂಡು ಹೋದ್ರು ಅಷ್ಟೇ. ಅದಕ್ಕೆ ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಂತ ಗೊತ್ತಿರಬೇಕು. ಸೊ ಆದರೆ ಇವತ್ತು ಮಾಧ್ಯಮದಲ್ಲೂ ಅದು ಉಳ್ಕೊಂಡಿಲ್ಲ. ಸೊ ಮಾಧ್ಯಮದ ಮೂಲಕ ಯಾರು ಬೇಕಾದರೂ ಹೀರೋ ಆಗ್ಬಿಡೋದು, ಯಾರು ಬೇಕಾದ್ರೂ ವಿಲನ್ ಆಗ್ಬೋದು, ಯಾರ ಕ್ಯಾರೆಕ್ಟರ್ ಎಸಾಸಿನೇಷನ್ ಮಾಡ್ಬೋದು, ಸುದ್ದಿ ಯಾವುದು ಅಲ್ಲ ಅನ್ನೋದು ಹಿಡ್ಕೊಂಡು ಜಾಡ್ಸ್ ಮಲಗಿಸ್ಬಿಡ್ಬೋದು. ಆ ತಾರತಮ್ಯ ಜ್ಞಾನವೂ ಮಾಧ್ಯಮಕ್ಕೆ ಹೋಗ್ಬಿಟ್ಟಿದೆ. ಆದ್ದರಿಂದ ಮುನಿರತ್ನ ಜೈಲಲ್ಲಿದ್ದು ಹೊರಗೆ ಬಂದವರು ಮತ್ತೆ ಸಿಂಪತಿಯ ಮೂಲಕ ಅವರ ನಾಯಕರಾಗಿ ಹೊರಹೊಮ್ಮುವ ಒಂದು ಯತ್ನ ನಡೀತಿದೆ. ಈ ಯತ್ನದಲ್ಲಿ ಬಿ ಜೆ ಪಿ ಪಾಲ್ದಾರ ಆಗಿದೆ. ಯಾಕಂದರೆ ಆ ಬಿ ಜೆ ಪಿ ಪಾರ್ಟಿಗೂ ಬೇಕಾಗಿದೆ. ಈಗ ಅವ್ರು ಭಾಳ ಕೆಳಗಡೆ ಇರೋದ್ರಿಂದ ಅವರು ಈ ಹತ್ಯಾ ರಾಜಕಾರಣದ ಪ್ರಶ್ನೆ ಎತ್ತಿ ಕೊಲೆ ಯತ್ನ ಅಂತ ಹೇಳ್ತಿದ್ದಾರೆ. ಹಾಗೂ ಮಾಧ್ಯಮ ಅವ್ರಿಗೆ ಸಪೋರ್ಟ್ ಇದೆ. ಸಂಪೂರ್ಣ ಮಾಧ್ಯಮ ಬಿ ಜೆ ಪಿ ಜೊತೆಗಿರೋದ್ರಿಂದ ಬಿ ಜೆ ಪಿ ಕೃಪಾಪೋಷಿತ ನಾಟಕ ಮಂಡಳಿ ಏನಿದೆ ಮಾಧ್ಯಮಗಳು, ಈ ಬಿ ಜೆ ಪಿ ಕೃಪಾಪೋಷಿತ ನಾಟಕ ಮಂಡಳಿಗಳು ಮುನಿರತ್ನ ಹಿಡ್ಕೊಂಡು ನಾಟಕವನ್ನು ಮುಂದುವರಿಸಿದ್ದಾರೆ. ಇದರ ಹಣೆಬರಹ ಅಷ್ಟೇ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೇಕೇ ಬೇಕು. ಎಲ್ಲರಿಗೂ ನಮಸ್ಕಾರ.